ರಾಜ್ಯದ 2 ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರದ ಅಟ್ಟಹಾಸ. ಹೀಗಾಗಿ ರಾಜ್ಯಾದ್ಯಂತ ಆರೋಗ್ಯ ಇಲಾಖೆಯಿಂದ ಅಲರ್ಟ್ ಘೋಷಣೆಯಾಗಿದೆ. ರಾಜ್ಯ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಕೂಡ ಹೊರಡಿಸಿದೆ. ಹಕ್ಕಿ ಜ್ವರದ ಬಾಧೆಯಿಂದಾಗಿ ಆರೋಗ್ಯ ಇಲಾಖೆ ರಾಜ್ಯಾದ್ಯಂತ ಅಲರ್ಟ್ ಹೊರಡಿಸಿದ್ದು ಕೆಲ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಹಕ್ಕಿ ಜ್ವರ ಇರುವಂತಹ ಪ್ರದೇಶದಲ್ಲಿ ಮಾಂಸ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಹಕ್ಕಿ ಜ್ವರ ಇದೆಯೋ ಆ ಭಾಗದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾಂಸ ಮಾರಾಟ ಬಂದ್. ಹಕ್ಕಿ ಜ್ವರ ಬಂದ 10 ಕಿಲೋಮೀಟರ್ ವ್ಯಾಪ್ತಿಯ ಸರ್ವೆಲೆನ್ಸ್ ಸ್ಥಳ ಏನಿರುತ್ತೆ ಅಲ್ಲಿ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರು ಓಡಾಡುವಂತಿಲ್ಲ. ಜೊತೆಗೆ ಬೇಯಿಸಿದ ಮಾಂಸವನ್ನ ಮಾತ್ರ ತಿನ್ನುವಂತೆ ಸಲಹೆ ಕೂಡ ಕೊಡ್ತಾ ಇದೆ ಇಲಾಖೆ. ಮಾಂಸವನ್ನ ಚೆನ್ನಾಗಿ ಬೇಯಿಸಿ ತಿನ್ನಿ ಎನ್ನುವ ಸೂಚನೆ ಕೊಡಲಾಗಿದೆ. ಹಾಗೆ ಮಾಂಸ ಕತ್ತರಿಸುವಾಗ ಮಾಸ್ಕ್ ಮತ್ತು ಗ್ಲೌಸ್ ಕಡ್ಡಾಯ ಎನ್ನುವ ಮಾರ್ಗಸೂಚಿಯನ್ನು ಕೂಡ ಹೊರಡಿಸಿದೆ. ಪಕ್ಕದ ರಾಜ್ಯದಲ್ಲಿ ಹಕ್ಕಿ ಜ್ವರ ಬಾಧಿಸ್ತಾ ಇದ್ದಂತೆ ರಾಜ್ಯದಲ್ಲಿ ಅಲರ್ಟ್ ಆಗಿತ್ತು. ಜೊತೆಗೆ ರಾಜ್ಯದಲ್ಲೂ ಕೂಡ ಹಕ್ಕಿ ಜ್ವರ ಕಾಣಿಸಿಕೊಳ್ತಾ ಇದ್ದಂತೆ ಇನ್ನಷ್ಟು ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಹೀಗಾಗಿ ರಾಜ್ಯಾದ್ಯಂತ ಆರೋಗ್ಯ ಇಲಾಖೆ ಅಲರ್ಟ್ ಆಗಿ ಎಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ತಾ ಇದೆ. ಜೊತೆಗೆ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಹಾಗೆ ಮಾಂಸ ಕತ್ತರಿಸುವಾಗ ಮಾಸ್ಕ್ ಗ್ಲೌಸ್ ಅನ್ನು ಕಡ್ಡಾಯಗೊಳಿಸಿದೆ. Infected area 3 kilometers. From 3 kilometers to 10 kilometers surveillance area. Surveillance activity increase. ಆಮೇಲೆ ಒಳಗಡೆ 3 kilometers ಯಾರು ಹೋಗಬಾರ್ದು, ಯಾರು ಉಳ್ಬಾರ್ದು, ವೆರಿ ಇನ್ಫೆಕ್ಟೆಡ್ ಏರಿಯಾ ಅಂದ್ಬಿಟ್ಟು. ಆಮೇಲೆ ಅಲ್ಲಿ ಯಾರ್ಯಾರು ಮಾಂಸ ಮಾರ್ತಾರೆ ಎಲ್ಲ ಮುಚ್ಚಬೇಕು. ಯಾವ್ಯಾವ ಕೋಳಿ ಫಾರ್ಮ್ಸ್ ಇದೆ ಎಲ್ಲ ಕಲ್ಲಿಂಗ್ ಮಾಡಬೇಕು. ಕಲ್ಲಿಂಗ್ ಅಂದರೆ ನಾನು ತಮ್ಗೆ ಹೇಳಿದ್ದೀನಿ, ಅದನ್ನು ಸಾಯಿಸ್ಬಿಟ್ಟು ಡೀಪ್ ಬರಿ ಮಾಡಬೇಕು. ಡೀಪ್ ಬರಿ ಮಾಡಿದ್ರೆ ಅದು ಹರಡೋದು ಆಲ್ಮೋಸ್ಟ್ ಝೀರೋ ಆಗಿಬಿಡುತ್ತೆ. ಸೊ ಇದು ಪ್ರಿಕಾಷನ್ಸ್ ತಗೊಂಡ್ರೆ, ಇದೆಲ್ಲ ಮಾಡಿಕೊಂಡ್ರೆ ನಮ್ಗನ್ಸುತ್ತೆ ಹ್ಯೂಮನ್ ಟ್ರಾನ್ಸ್ಮಿಷನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬಹುದು. ಬರ್ಡ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಝೀರೋ ಆಗಬಹುದು. ಹಕ್ಕಿ ಜ್ವರ ಅಂತ ಏನು ಕರಿತೀವೋ ಯೂಶ್ವಲಿ ಅದು ಪೌಲ್ಟ್ರಿನಲ್ಲಿ ಕಂಡು ಬರ್ತಾ ಇರ್ತದೆ. ರ್ಯಾರ್ಲಿ ಅದು ಸ್ಪಿಲ್ ಓವರ್ ಆಗಿ ಜನರಿಗೆ ಹರಡುವ ಸಾಧ್ಯತೆ ಇದೆ. ಯೂಶ್ವಲಿ ಇದು ಏನಾಗ್ತದೆ ಅಂದರೆ ಕಂಡು ಬಂದ ತಕ್ಷಣ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ನವರು ಸೂಕ್ತ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ಮೊನ್ನೆ ನಮಗೆ ಒಂದು ಅಲರ್ಟ್ ಸಿಕ್ಕಿದೆ. ಬೆಳ್ಳಾರಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕೆಲವೊಂದು ಪೌಲ್ಟ್ರಿ ಸ್ಯಾಂಪಲ್ಸ್ನಲ್ಲಿ, ಪೌಲ್ಟ್ರಿ ಅಂತ ಹೇಳಿದರೆ ಕೋಳಿ ಸ್ಯಾಂಪಲ್ನಲ್ಲಿ ಈ ಒಂದು ಸ್ಟ್ರೈನ್ ಕಂಡು ಬಂದಿದೆಯಾ ಅಂತ ಕಂಡು ಬಂದ ತಕ್ಷಣ ನಮ್ಮ ಏನು ಫೀಲ್ಡ್ ಲೆವೆಲ್ ಜಿಲ್ಲಾ ಮಟ್ಟದ ಆರೋಗ್ಯ ಅಧಿಕಾರಿಗಳಿದ್ದಾರೋ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಆಯಾ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗನ್ನು ಮಾಡಿ ಸಂಬಂಧಪಟ್ಟ ಇಲಾಖೆಗಳು ಅನಿಮಲ್ ಹಸ್ಬೆಂಡ್ರಿಯನ್ನು ಸೇರಿಕೊಂಡು ಕೂಡ ಸೂಕ್ತ ಮುಂಜಾಗ್ರತೆ ಸೂಚನೆಗಳು ಏನೇನಿದೆಯೋ SOPs ಅದನ್ನು ಪಾಲನೆ ಮಾಡಬೇಕಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಅದರ ಪ್ರಕಾರ 2 ಜಿಲ್ಲೆಗಳಲ್ಲಿ ಮತ್ತು ಬೇರೆ ಜಿಲ್ಲೆಗಳಲ್ಲಿ ಕೂಡ ಆ್ಯಕ್ಟಿವ್ ಆಗಿದ್ದಾರೆ. ಬಟ್ ಎಲ್ಲಿ ನಮಗೆ ಅಲರ್ಟ್ ಬಂದಿದ್ದೋ ಆ ಜಿಲ್ಲೆಗಳಲ್ಲಿ ಅಂತೂ ಸೂಕ್ತ ಕ್ರಮಗಳನ್ನು ಅವರು ವಹಿಸ್ತಾ ಇದ್ದಾರೆ. ಇನ್ ದ ಮೀನ್ ಟೈಮ್ ನಾವು ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಎಲ್ಲೆಲ್ಲಿ ಇಂಥ ನಮಗೆ ಅಲರ್ಟ್ ಬಂದ ತಕ್ಷಣ ನಾರ್ಮಲ್ ಆಗಿ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಸರ್ವೆಲೆನ್ಸನ್ನು ಇಮಿಡಿಯೇಟಾಗಿ ಆಕ್ಟಿವೇಟ್ ಮಾಡ್ತೀವಿ. ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ನವರೀಗ ಸಂಪರ್ಕದಲ್ಲಿದ್ದಾರೆ. ವಿನಯ್, ಈ ಹಕ್ಕಿ ಜ್ವರ ಬಾಧಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ಈಗ ಇಲಾಖೆ ಕೈಗೊಳ್ತಾ ಇದೆ. ಈಗ ಎಲ್ಲೆಲ್ಲಿ ಗ್ರಾಮಗಳಲ್ಲಿ ಸ್ಯಾನಿಟೈಸ್ ಮಾಡುವಂತಹ ವ್ಯವಸ್ಥೆಗಳಾಗ್ತಾ ಇದೆ, ಏನೇನು ಎಚ್ಚರಿಕೆ ಕ್ರಮ, ಜೊತೆಗೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಈಗ ಕೈಗೊಳ್ಳಲಾಗ್ತಾ ಇದೆ ಅಂತ? ಪ್ರತಿಮಾ, ಸದ್ಯ ರಾಜ್ಯದಲ್ಲಿ ಈಗ ಹಕ್ಕಿ ಜ್ವರದ ಸ್ಟ್ರೀಮ್ ಕೂಡ ಪತ್ತೆಯಾಗಿರುವಂಥದ್ದು. ಸದ್ಯ ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ 2 ಜಿಲ್ಲೆಗಳಲ್ಲಿ ಸ್ಯಾಂಪಲ್ಸ್ಗಳನ್ನು ಪಶುಸಂಗೋಪನಾ ಇಲಾಖೆ ಕಲೆಕ್ಟ್ ಮಾಡಿತ್ತು. ಅದರ ಮಾದರಿಗಳನ್ನು ಭೂಪಾಲ್ದಲ್ಲಿರುವಂತಹ ಪ್ರಯೋಗಾಲಯಕ್ಕೆ ಕಳಿಸಿಕೊಡಲಾಗಿತ್ತು. ಅಲ್ಲಿ ಪಾಸಿಟಿವ್ ಕೂಡ ದಾಖಲಾಯಿತು. ಪಾಸಿಟಿವ್ ದಾಖಲಾದ ಬಳಿಕ ಸಾಕಷ್ಟು ಪಶುಸಂಗೋಪನಾ ಇಲಾಖೆ ನಿಗಾ ವಹಿಸಿತ್ತು. ಜೊತೆಗೆ ರಾಯಚೂರಿನ ಒಂದು ಸ್ಯಾಂಪಲ್ಸ್ ಕೂಡ ಇದೇ ರೀತಿಯಂತ ಲಕ್ಷಣಗಳು ಹೊಂದಿದೆ, ಆದರೆ ಅದರ ರಿಪೋರ್ಟ್ ಕೂಡ ಬರಬೇಕಿದೆ. ಸದ್ಯಕ್ಕೆ 3 ಜಿಲ್ಲೆಗಳು ಕೂಡ ಹೆಚ್ಚು ನಿಗಾ ವಹಿಸಲಾಗಿದೆ. ಪ್ರಮುಖವಾಗಿ ಚಿಕ್ಕಬಳ್ಳಾಪುರ, ರಾಜಧಾನಿ ಬೆಂಗಳೂರಿಗೆ ಹತ್ತಿರದಲ್ಲಿರುವಂತಹ ಚಿಕ್ಕಬಳ್ಳಾಪುರದಲ್ಲಿ ಪಾಸಿಟಿವ್ ಆಗಿರುವಂಥದ್ದು ರಾಜಧಾನಿ ಬೆಂಗಳೂರಿಗೂ ಕೂಡ ಕೊಂಚ ಪ್ರಮಾಣದ ಆತಂಕವನ್ನು ಕೂಡ ತಂದೊಡ್ಡಿದೆ. ಹೀಗಾಗಿ ಯಾವಾಗ ಪಾಸಿಟಿವ್ ಸ್ಟ್ರೀಮ್ ಕಂಡು ಬರ್ತಾ ಇದ್ದ ಹಾಗೆ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿರುವಂಥದ್ದು. ಯಾಕಂದ್ರೆ ಸದ್ಯಕ್ಕೆ ಈ ಒಂದು ಹಕ್ಕಿ ಜ್ವರದ ಸಂಪೂರ್ಣವಾದ ಮಾನಿಟರ್ ಮಾಡುವಂಥದ್ದು, ಫಾರ್ಮ್ ಪೌಲ್ಟ್ರಿಗಳ ಮೇಲೆ ನಿಗಾ ವಹಿಸುವಂಥದ್ದು ಮತ್ತು ಈ ಒಂದು ಫಾರ್ಮ್ಗಳ ಮೇಲೆ ಹೋಗಿ ಅಲ್ಲಿ ಯಾವ ರೀತಿಯಾಗಿ ಎಚ್ಚರಿಕೆ ವಹಿಸಿದೆ ಅನ್ನೋದನ್ನ ಪಶುಸಂಗೋಪನಾ ಇಲಾಖೆ ಮಾನಿಟರ್ ಮಾಡುತ್ತೆ. ಆದರೆ ಇದರ
ಸ್ಟ್ರೀಮ್ ಮನುಷ್ಯರಿಗೆ ಬರಬಾರ್ದು ಅನ್ನೋಂತಹ ಕಾರಣಕ್ಕಾಗಿ ಜನರಿಗೆ ಇದರ ಸೋಂಕು ತಗಲಬಾರ್ದು ಮತ್ತು ಪೌಲ್ಟ್ರಿಯಲ್ಲಿ ಕೆಲಸ ನಿರ್ವಹಿಸುವಂತವರು ಮತ್ತು ಅಲ್ಲಿ ಸಿಬ್ಬಂದಿಗಳೇನಿರ್ತಾರೆ ಇವರಿಗೆ ಪಾಸಿಟಿವ್ ಆಗಿ ಇದರ ಸ್ಟ್ರೀಮ್ ವ್ಯಾಪಿಸಬಾರದು ಅನ್ನೋಂತಹ ಕಾರಣಕ್ಕಾಗಿ ಈಗ ಆರೋಗ್ಯ ಇಲಾಖೆ ಕೂಡ ಎಂಟ್ರಿ ಕೊಟ್ಟಿದೆ. ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತದ್ದು, ಜೊತೆಗೆ ಆರೋಗ್ಯದ ದೃಷ್ಟಿಕೋನದಿಂದ ನಿಗಾ ವಹಿಸೋದಕ್ಕೆ ಮುಂದಾಗಿದೆ. ಸಂಬಂಧಪಟ್ಟಂತಹ ಪೌಲ್ಟ್ರಿಯಲ್ಲಿ ಕೆಲಸ ಮಾಡುವಂತವರಿಗೆ ಔಷಧಿಗಳನ್ನು ನೀಡುವಂತದ್ದು, ಜೊತೆಗೆ ರೋಗ ಲಕ್ಷಣಗಳು ಹೊಂದಿದ್ರೆ RT-PCR ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು.